ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಜು ಚೇತುಸ್ ಟೈಲರಿಂಗ್ ಟ್ಯುಟೋರಿಯಲ್. ನಾನು ನಿನ್ನೆ ನಿಮಗೆ ಹಾಕಿದಂಥ ವಿಡಿಯೋ ಬ್ರಾಡ್ ನೆಕ್, ಡೀಪ್ ನೆಕ್ ಮತ್ತು ಹೆವಿ ಚೆಸ್ಟ್ ಮೂರೂ ಇರುವಂಥ ಬ್ಲೌಸನ್ನು ಕಟ್ ಮಾಡಿ ತೋರಿಸಿದ್ದೆ. ಅಂದರೆ ಮೂರೂ ಒಂದೇ ಬ್ಲೌಸ್ ಒಳಗೆ ಬಂದರೆ ನಾವು ಯಾವ ಮೆಜರ್ಮೆಂಟ್ ಎಷ್ಟು ತೊಗೋಬೇಕಂತ ತೋರಿಸಿದ್ದೆ ನಿಮಗೆ. ಅದನ್ನೇ ಬ್ಲೌಸನ್ನು ಯಾವ ರೀತಿ ಪರ್ಫೆಕ್ಟಾಗಿ ಇನ್ ಡಿಟೇಲಾಗಿ ಸ್ಟಿಚ್ ಮಾಡಬೇಕಂತ ನಿಮಗೆ ಇವತ್ತಿನ ವಿಡಿಯೋದೊಳಗೆ ತೋರ್ಸಾಕತ್ತೀನಿ. ಯಾರೆಲ್ಲ ಹಾಗೆ ವಿಡಿಯೋ ನೋಡಾಕತ್ತೀರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿಕೊಂಡು ಎಲ್ಲ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಶೇರ್ ಮಾಡಿಕೊಂಡು ನೋಡಿರಿ ಮತ್ತು ಶೇರ್ ಮಾಡಿರಿ ಎಲ್ಲರಿಗೂ. ಮತ್ತು ಕೊನೆವರೆಗೂ ಈ ವಿಡಿಯೋ ನೋಡಿಕೊಂಡು ನೀವು ಪರ್ಫೆಕ್ಟಾಗಿ ಸ್ಟಿಚಿಂಗ್ ಮಾಡೋದನ್ನು ಕಲೀರಿ. ನೋಡಿರಿ, ಈಗ ನಾನು ಫಸ್ಟ್ ಬ್ಯಾಕ್ ಪಾರ್ಟ್ ಎಲ್ಲ ಲೈನಿಂಗ್ ಪಾರ್ಟ್ಗಳನ್ನು ಜೋಡಿಸ್ಕೊಂಡಿದ್ದೀನಿ. ಜಸ್ಟ್ ಏನೋ ದೊಡ್ಡ ಹೊಲಿಗೆ ಇಟ್ಟು ಬ್ಲೌಸ್ ಸ್ಟಾರ್ಟ್ ಮಾಡಬೇಕಂದ್ರೆ ಯಾವಾಗಲೂ ಬ್ಯಾಕ್ ಪಾರ್ಟಿಂದ ಸ್ಟಾರ್ಟ್ ಮಾಡಬೇಕ್ರಿ. ಅಂದರೆ ನಮಗೆ ಪರ್ಫೆಕ್ಟಾಗಿ ಬ್ಲೌಸ್ ಏನಾದರೂ ಅಡ್ಜಸ್ಟ್ಮೆಂಟ್ ಮಾಡೋದಿದ್ರೆ ಗೊತ್ತಾಗ್ತೈತಿ. ಅಂದರೆ ಅದು ಒಂದು ಮೆಥಡ್ ರೀ. ಬ್ಲೌಸ್ ಸ್ಟಿಚ್ ಮಾಡೋದೊಂದು ಮೆಥಡ್. ಈ ರೀತಿ ನೀವು ಸ್ಟಿಚ್ ಮಾಡಿದ್ರಂದ್ರೆ ಬ್ಲೌಸ್ ಒಂಥರ ಈಸಿ ಅನಿಸುತ್ತೆ. ಮತ್ತು ಏನೋ ಆಲ್ಟ್ರೇಷನ್ ಏನೋ ಚೆಕ್ಔಟ್ ಮಾಡ್ಕೋಬೇಕಾದ್ರೆ ನಮಗೆ ಈಸಿ ಆಗ್ತೈತಿ. ಬ್ಲೌಸನ್ನು ಫಾಸ್ಟಾಗಿ ಸ್ಟಿಚ್ ಆಗ್ತೈತಿ. ಈ ರೀತಿ ನೀವು ಬ್ಲೌಸ್ ಮೆಥಡನ್ನು ಸ್ಟಿಚ್ ಮಾಡಿರಿ. ಎಲ್ಲ ರೀತಿಯೂ ಅನುಕೂಲ ಐತ್ರಿ. ಫಸ್ಟ್ ನೀವು ಬ್ಯಾಕ್ ಪಾರ್ಟನ್ನು ರೆಡಿ ಮಾಡ್ಕೋರಿ, ಆಮೇಲೆ ಫ್ರಂಟ್ ಪಾರ್ಟನ್ನು ರೆಡಿ ಮಾಡ್ಕೊರಿ, ಆಮೇಲೆ ಸ್ಲೀವನ್ನು ರೆಡಿ ಮಾಡ್ಕೊರಿ, ಆಮೇಲೆ ಬ್ಲೌಸ್ ಫಿಟ್ಟಿಂಗ್, ಲಾಸ್ಟ್ ಬ್ಲೌಸ್ ಫಿಟ್ಟಿಂಗು. ಈ ರೀತಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ನಾನು ಇವತ್ತು ಹೇಳ್ಕೊಡ್ತೀನಿ. ನಾನು ಬ್ಯಾಕ್ ಪಾರ್ಟ್ ರೆಡಿ ಮಾಡ್ಕೊಳತ್ತೀನಿ. ಡಾಚಸನ್ನು ಹಿಡಿದೆ 4x4, ಯಾವಾಗಲೂ 4x4 ಇಟ್ಟು ನೀವು ಡಾಚಸ್ ಮಾರ್ಕ್ ಹಾಕ್ಕೊಂಡು ಡಾಚನ್ನು ಹಿಡೀರಿ. ಮತ್ತು ಅದೇ ರೀತಿಯೇ ನಾನು ಬೆನ್ಪಟ್ಟಿ ಅಂದರೆ ಬ್ಯಾಕ್ ಪಾರ್ಟ್ ಒಳಗೆ ಏನು ನಾವು ಬೆನ್ಪಟ್ಟಿ ಹಚ್ತೀವಲ್ಲ ಅದನ್ನು ಸ್ಟಿಚ್ ಮಾಡತ್ತೀನಿ. ಈಗ ನೋಡಿರಿ, ಟರ್ನ್ ಮಾಡಿಕೊಂಡು ಒಂದು ದೊಡ್ಡ ಹೊಲಿಗೆ ಇಡಬೇಕು ರೀ ಇದನ್ನು. ಯಾಕಂದ್ರೆ ರಿಮೂವ್ ಮಾಡೋದಿರ್ತೈತಿ, ನಾವು ಇಲ್ಲಿ ಹ್ಯಾಂಡ್ ಸ್ಟಿಚ್ಚನ್ನು ಹೆಮ್ಮಿಂಗನ್ನು ಮಾಡೋದಿರ್ತೈತಿ. ಹೀಗಾಗಿ ನೀವು ಕರೆಕ್ಟಾಗಿ ಇಟ್ಟು ಸ್ಟಿಚ್ ಮಾಡಿರಿ ಅಂದ್ರೆ ನೀಟಾಗಿ ಫಿನಿಶಿಂಗು ಬರ್ತೈತಿ ನಮ್ಮದು ಬ್ಲೌಸು. ನೋಡಿರಿ, ಇದು ಬ್ಯಾಕ್ ಪಾರ್ಟದ ಕೆಲಸ ಮುಗೀತು. ನೋಡಿರಿ, ಬ್ರಾಡ್ ಐತಿ ಇದು ನೆಕ್. ಈಗ ಫ್ರಂಟ್ ಪಾರ್ಟ್ ಒಳಗೆ ನೋಡಿರಿ, ನಾನು ಇದನ್ನೂ ಸಹ ಲೈನಿಂಗನ್ನು ಹೇಳಿದ್ನಲ್ಲ ನಿಮ್ಗೆ, ಲೈನಿಂಗನ್ನು ಎಲ್ಲನೂ ಅಟ್ಯಾಚ್ ಮಾಡಿ ಇಟ್ಕೊಂಡಿವಿ ನಾವು. ಈಗ ಸ್ಟಿಚಿಂಗ್ ಮಾಡೋದನ್ನು ಅಷ್ಟೇ ಇಟ್ಕೊಂಡಿವಿ. ಅದಕ್ಕೆ ಸ್ಟಿಚಿಂಗ್ ಮಾಡೋದು ನಿಮ್ಗೆ ತೋರಿಸ್ತೀನಿ. ನೋಡಿರಿ, ಫಸ್ಟ್ ನಾವು ಇದು ನೋಡಿರಿ, ಈ ರೀತಿ ಒಂದು ಸ್ಟಿಚ್ ಹಾಕ್ಕೊಂಡ್ಬಿಡ್ಬೇಕು. ಅಂದರೆ ನಮ್ಮ ಬಟ್ಟೆ ಆ ಕಡೆ ಈ ಕಡೆ ಮೂವ್ ಆಗಂಗಿಲ್ಲ. ಮತ್ತು ನಿಮಗೆ ಡಾಚಸ್ ಹಿಡಿದ್ರೆ ಮೇಲೆ ಕರೆಕ್ಟಾಗಿ ಟಕ್ಸ್ ಪಾಯಿಂಟು ಬರ್ತೈತಿ. ಟಕ್ಸ್ ಪಾಯಿಂಟ್ ಏನಂತ ಇರ್ತೈತಲ್ಲ ಅದು ಕರೆಕ್ಟಾಗಿ ಬರ್ತೈತಿ. ಬ್ಲೌಸ್ ಫ್ರಂಟ್ ಪಾರ್ಟ್ ಈ ರೀತಿ ನಾನು ರೆಡಿ ಮಾಡ್ಕೊಂಡೆ. ಫಸ್ಟ್ ಸೈಡ್ ಡಾಚು ಮತ್ತು ಇದರ ಡಾಚು ಮತ್ತು ಆರ್ಮೋಲ್ ಡಾಚ್ ಮೂರೂ ಟಕ್ಸನ್ನು ಕರೆಕ್ಟಾಗಿ ಹಿಡಿದು ಈಗ ನಾನು ಕ್ರಾಸ್ ಬೆಲ್ಟನ್ನು ಅಟ್ಯಾಚ್ ಮಾಡ್ಕೊಳಕತ್ತೀನಿ. ಯಾವ ರೀತಿ ನಾನು ಮಾರ್ಕ್ ಹಾಕಿದ್ನಲ್ಲ ಟಕ್ಸದ್ದು ಅದೇ ರೀತಿನ ನೀವು ಸ್ಟಿಚ್ ಮಾಡಿದ್ರಂದ್ರೆ ನಿಮಗೆ ಪರ್ಫೆಕ್ಟಾಗಿ ಟಕ್ಸ್ ಹಿಡಿಯೋಕೆ ಒಂದು ಸಿಗುತ್ತೆ. ನಾನು ಟಕ್ಸ್ ಇದನ್ನೆಲ್ಲ ಕಟ್ಟಿಂಗ್ ವಿಡಿಯೋದೊಳಗೆ ತೋರಿಸ್ತೀನಿ ರೀ. ನೀವು ಕಟ್ಟಿಂಗ್ ವಿಡಿಯೋ ನೋಡ್ಕೊಂಡು ಬರ್ರಿ. ಆಮೇಲೆ ನಿಮಗಿಲ್ಲೇ ಎಷ್ಟೆಷ್ಟು ಮೆಜರ್ಮೆಂಟ್ ತೊಗೊಂಡಿದ್ದೀನಿ ಅಂತೇಳಿ ಗೊತ್ತಾಗ್ತೈತಿ. ನೋಡಿರಿ, ನೋಡಿರಿ, ಈಗ ನಾನು ಕ್ರಾಸ್ ಬೆಲ್ಟನ್ನು ಇನ್ವಿಸಿಬಲ್ ಅಂದರೆ ಬಟ್ಟೆ ಯಾವುದೇ ರೀತಿಯಾಗಿ ಹೊರಗಡೆ ಕಾಣಬಾರ್ದು ಮತ್ತು ಯಾವುದೇ ಥ್ರೆಡ್ ಬಿಚ್ಚಬಾರ್ದು ಅಂಥೇಳಿ ಈ ರೀತಿ ಒಳಗಡೆನೇ ಹೋಗುವಂಗೆ ಮಾಡಿ ಸ್ಟಿಚ್ ಮಾಡೀನಿ. ಇಲ್ಲೇ ಈ ರೀತಿ ಕ್ರಾಸ್ ಬೆಲ್ಟನ್ನು ಅಟ್ಯಾಚ್ ಮಾಡಿಕೊಂಡು ನಾನು ಈಗ ಇದಕ್ಕೆ ಎರಡೂ ಕಡೆದು ಪಾರ್ಟ್ಸ್ ಸೇಮ್ ಪ್ರೊಸೀಜರ್ ಒಳಗೆ ಎರಡೂ ಪಾರ್ಟ್ಸನ್ನು ರೆಡಿ ಮಾಡಿಕೊಂಡು ಟಕ್ಸನ್ನು ಹಿಡ್ಕೊಂಡು ಬಂದೆ. ನೆಕ್ಸ್ಟ್ ಈಗ ನಾನು ಉಕ್ಕಿನ ಪಟ್ಟಿನ ರೆಡಿ ಮಾಡತ್ತೀನಿ. ಉಕ್ಕಿನ ಪಟ್ಟಿಗೆ ನೀವು 1 ಇಂಚಿಂದು ಅಥವಾ 1.5 ಇಂಚಿನ ಬಟ್ಟೆ ತೊಗೊಂಡು ಡಬಲ್ ಫೋಲ್ಡ್ ಮಾಡಿಕೊಂಡು ನಾ ಈಗ ತೋರಿಸಿದ್ನಲ್ಲ ಆ ರೀತಿ ಪ್ರೊಸೀಜರ್ ಒಳಗೆ ನೀವು ಸ್ಟಿಚ್ ಮಾಡಿದ್ದೀನಂದ್ರೆ ನೋಡಿರಿ, ಇದು ಕರೆಕ್ಟಾಗಿ ನಾವು ಈ ರೀತಿ ಹೊರಗಡೆ ಜಗ್ಗಿ ಅದ್ರ ಮೇಲೆ ಮತ್ತೆ ಒಂದು ಎಡ್ಜಿಗೆ ಲೈನಿಂಗ್ ಮೇಲೆ ಸ್ಟಿಚ್ ಹಾಕ್ಬೇಕು ರೀ. ಲೈನಿಂಗ್ ಮೇಲೆ ಸ್ಟಿಚ್ ಹಾಕ್ಬೇಕು. ಎಕ್ಸ್ಟ್ರಾ ಬಟ್ಟೆ ಇರೋದನ್ನು ಕಟ್ ಮಾಡಿ ತೆಗ್ದೀನಿ. ನೆಕ್ಸ್ಟ್ ಅದೇನು ನಮ್ಗೆ ಬಟ್ಟೆ ಒಳಗೆ ಎಷ್ಟು ಇರುತ್ತಲ್ಲ ಅದರ ಎಡ್ಜಿಗೆ ಅದೇನು ಬಟ್ಟೆ ಫೋಲ್ಡ್ ಮಾಡಿದಷ್ಟು ಎಷ್ಟು ಎಡ್ಜ್ ಬರುತ್ತಲ್ಲ ಆ ಎಡ್ಜಿಗೆ ನೀವು ಇನ್ನೊಂದು ಸ್ಟಿಚ್ಚನ್ನು ಹಾಕ್ಕೊಂಡ್ರಂದ್ರೆ ನಿಮಗೆ ಉಕ್ಕಿನ ಪಟ್ಟಿ ರೆಡಿ ಆಯಿತು. ಉಕ್ಸ್ ಪಟ್ಟಿ ರೆಡಿ ಆಯಿತು. ನೋಡಿರಿ, ಕರೆಕ್ಟಾಗಿ ಬಂತು. ನೆಕ್ಸ್ಟ್ ನೋಡಿರಿ, ಇದು ರಿಂಗ್ ಪಟ್ಟಿ ನೋಡಿ, ಇದು ಸಹ ನಾವು ಕೆಳಗಡೆಯಿಂದನೇ ಬರಬೇಕು ರೀ. ಯಾವಾಗಲೂ ರಿಂಗಿನ ಪಟ್ಟಿ ಎರಡೂ ಮಾಡಬೇಕಾದ್ರೂ ಕೆಳಗಡೆಯಿಂದ ಕ್ರಾಸ್ ಬೆಲ್ಟ್ ಕಡೆಯಿಂದನೇ ಸ್ಟಿಚ್ ಮಾಡಬೇಕು. ಅದು ನಮ್ಗೆ ಪರ್ಫೆಕ್ಟಾಗಿ ಸ್ಟಿಚ್ ಮಾಡೋಕ್ಕೆ ಈಸಿ ಆಗ್ತೈತಿ. ಈ ರೀತಿ ನೋಡಿ ಹೊಲಿಸ್ಕೊಂಡು ಮತ್ತೆ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ಒಮ್ಮೆ ಅಟ್ಯಾಚ್ ಮಾಡ್ಕೋಬೇಕು. ನೆಕ್ಸ್ಟ್ ಹೊಲಿಸ್ಕೊಂಡು ಈ ರೀತಿ ಕರೆಕ್ಟಾಗಿ ಎಡ್ಜಿಗೆ ಒಂದು ಸ್ಟಿಚ್ಚನ್ನು ಹಾಕಬೇಕು. ಆಮೇಲೆ ಅದನ್ನು ಬಿಟ್ಟು 1/4 ಇಂಚಷ್ಟು ಬಿಟ್ಟು ಮತ್ತೆ ಒಂದು ಸ್ಟಿಚ್ ಹಾಕ್ಬೇಕು. ಅದೇನು 1/4 ಇಂಚಿನಷ್ಟು ಸ್ಪೇಸ್ ಬಿಡ್ತೀವಲ್ಲ ಆ ಸ್ಪೇಸ್ ಒಳಗೆ ಒಂದು ರಿಂಗ್ಸನ್ನು ಮಾಡಬೇಕು.
ಈ ರೀತಿ ಆದಮೇಲೆ ನಿಮಗೆ ಪರ್ಫೆಕ್ಟಾಗಿ ಬ್ಲೌಸಿಂದ ಹುಕ್ಸ್ ಪಟ್ಟಿ ರಿಂಗ್ ಪಟ್ಟಿ ಎರಡೂ ರೆಡಿ ಆಗ್ತಾವೆ. ಯಾವುದೇ ಕರೆಕ್ಟಾಗಿ ಮೆಜರ್ಮೆಂಟ್ ನೋಡಿರಿ, ಎಷ್ಟು ಕರೆಕ್ಟಾಗಿ ಮೆಜರ್ಮೆಂಟ್ ಒಳಗೆ ನಮ್ಗೆ ರೆಡಿ ಐತೆ. ನಾವು ಇದು ರೆಡಿ ಆದಮೇಲೆ ಏನು ಪ್ರೊಸೀಜರ್ ಮಾಡಬೇಕಂದ್ರೆ ಅವ್ರದ್ದು ನೆಕ್ ಇದೊಂದು ಸ್ವಲ್ಪ ಯಾಕೋ ನೆಕ್ ಡೀಪ್ ಐತೆ ಅಂತ ಹೇಳಿದ್ರು ಅವರು. ಆ್ಯಕ್ಚುಲಿ ಅಲ್ಲಿಗೆ ತೊಗೋಬೇಕು. ನಾನು ಅದಕ್ಕಿಂತ ಮೇಲೆ 1 ಇಂಚ್ ಅವ್ರದ್ದು ಏನೈತಲ್ಲ ಅದನ್ನು ನಾನು 1/4 ಇಂಚಿನಷ್ಟೇ ಮೇಲೆ ತೊಗೋಬೇಕಾಗಿತ್ತು. ಅವ್ರದ್ದು ಭಾಳ ಡೀಪ್ ಐತೆ ಅಂತ ಹೇಳಿದ್ರು ಇದ್ರದ್ದು ನೆಕ್. ಅದಕ್ಕೆ ನಾನು 1 ಇಂಚಿನಷ್ಟು ಮೇಲೆ ತೊಗೊಂಡು ಮಾರ್ಕ್ ಹಾಕೀನಿ. ಮಾರ್ಕ್ ಹಾಕಿ ಈ ರೀತಿ ರೌಂಡ್ ಶೇಪಾಗಿ ಎರಡೂ ಸೈಡ್ನು ನಮಗೆ ರಿಂಗ್ ಪಟ್ಟಿ ಕಡೆ ಸ್ವಲ್ಪ ಬ್ರಾಡ್ ಆಲ್ರೆಡಿ ಬಂದುಬಿಟ್ಟಿರ್ತೈತಿ ರೀ, ಯಾಕಂದ್ರೆ ಬಟ್ಟೆನ ಎಕ್ಸ್ಟ್ರಾ ಕೊಟ್ಟಿರ್ತೀವಿ. ಇದಕ್ಕೆ ಬಟ್ಟೆ ಒಳಗಡೆ ಹೋಗಿರ್ತೈತಿ. ಹಿಂಗಾಗಿ ನಮಗೆ ಈ ಕಡೆ ಸ್ವಲ್ಪ ಬ್ರಾಡಾಗಿ ಹೆಚ್ಚಿಗೆ ಬಟ್ಟೆ ಕಟ್ ಮಾಡಬೇಕಾಗ್ತೈತಿ, ಈ ಕಡೆ ಕಡಿಮೆ ಬಟ್ಟೆ ಕಟ್ ಮಾಡಬೇಕಾಗ್ತೈತಿ. ಈ ರೀತಿ ಇದನ್ನು ಅಡ್ಜಸ್ಟ್ ಮಾಡಿ ನೀವು ಈಗಲೇ ಮಾಡ್ಬೇಕು ರೀ. ನೀವು ಆಮೇಲೆ ಮಾಡ್ಕೊಳಕ್ಕೆ ನಿಮ್ಗೆ ಕರೆಕ್ಟಾಗಿ ನೋಡಿರಿ, ಕರೆಕ್ಟಾಗಿ ರೌಂಡ್ ಶೇಪ್ ನಮಗೆ ಬರ್ತೈತಿ. ನಾ ಹೆಂಗೆ ನಿಮಗೆ ಮಾರ್ಕ್ ಹಾಕಿ ತೋರಿಸಿದ್ನಲ್ಲ ಅದೇ ರೀತಿ ಎಲ್ಲ ಬ್ಲೌಸಿಗೂ ಅಪ್ಲೈ ಮಾಡಿರಿ. ರಿಂಗ್ ಪಟ್ಟಿ ಹುಕ್ಸ್ ಪಟ್ಟಿ ಕಡೆ ಒಂದು ಸ್ವಲ್ಪ ಇದು ಬರ್ತೈತೆ ನೋಡಿರಿ. ಅವ್ರದ್ದು ನೆಕ್ ನಾನು ಕರೆಕ್ಟಾಗಿ ಹಿಡಿದು ನೋಡಿದೆ, ಕರೆಕ್ಟಾಗೇ ಬಂದೈತೆ ರೀ, ಏನೂ ಹೆಚ್ಚು ಕಮ್ಮಿ ಏನೂ ಬಂದಿಲ್ಲ. ಈ ರೀತಿ ಹಿಡಿದ ನೋಡಿರಿ, ಅಲ್ಲಿಂದ ನಾನು 1 ಇಂಚ್ 1.25 ಇಂಚ್ವರೆಗೂ ಮೇಲೆ ತೊಗೊಂಡೆ, ಯಾಕಂದ್ರೆ ಸ್ವಲ್ಪ ಡೀಪ್ ಐತೆ ಅಂದಿದ್ರು ಅವರು. ಹಿಂಗೆ ನಾನು ಸ್ವಲ್ಪ ಮೇಲೆ ತೊಗೊಂಡೆ. ಈಗ ನೋಡಿರಿ ನಮ್ಮ ಫ್ರಂಟ್ ಪಾರ್ಟ್ ಆಯ್ತು, ಬ್ಯಾಕ್ ಪಾರ್ಟ್ ರೆಡಿ ಆಗಿತ್ತು. ಅದಕ್ಕೆ ನಾನೀಗ ಶೋಲ್ಡ್ರನ್ನ ಅಟ್ಯಾಚ್ ಮಾಡ್ಕೊಳಕತ್ತೀನಿ. ಶೋಲ್ಡ್ರ್ ಅಟ್ಯಾಚ್ ಮಾಡ್ಕೊಳ್ಳಿ, ಜಸ್ಟ್ ಫ್ರಂಟ್ ಬ್ಯಾಕ್ ಎರಡೂ ತೊಗೊಂಡು ನಾವು ಶೋಲ್ಡ್ರ್ ಅಟ್ಯಾಚ್ ಮಾಡ್ಕೊಂಡ್ವಿ ಅಂದ್ರೆ ನಮ್ಮದು ಒಂದು ಪ್ರೊಸೀಜರ್, ಇದು ಒಂದು ಸ್ಟೆಪ್ ಮುಗಿತೈತಿ. ಇದಾದಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಎರಡೂ ಕಡೆಯೂ ಇದೇ ರೀತಿನ ಶೋಲ್ಡ್ರನ್ನು ಅಟ್ಯಾಚ್ ಮಾಡ್ಕೋಬೇಕು. ಶೋಲ್ಡ್ರನ್ನು ಅಟ್ಯಾಚ್ ಮಾಡಿಕೊಂಡು ಕರೆಕ್ಟಾಗಿ ಸೆಟ್ ಮಾಡ್ಕೋಬೇಕು. ಈ ರೀತಿ ಮಾಡ್ಕೊಂಡ್ಮೇಲೆ ನಾವೀಗ ನೆಕ್ಸ್ಟ್ ಸ್ಲೀವನ್ನು ಅಟ್ಯಾಚ್ ಮಾಡ್ಕೋಬೇಕು. ಸ್ಲೀವ್ ಅಟ್ಯಾಚ್ ಮಾಡ್ಕೊಳ್ಳೋದನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ, ಯಾವ ರೀತಿ ಫ್ರಂಟ್ ಬ್ಯಾಕ್ ಅಂತೇಳಿ. ನೋಡಿರಿ, ಈ ರೀತಿ ಕರೆಕ್ಟಾಗಿ ಎಲ್ಲರೂ ನೋಡಿಕೊಂಡು ಆಮೇಲೆ ನಾವೀಗ ಸ್ಲೀವ್ ಅಟ್ಯಾಚನ್ನು ಮಾಡಬೇಕಾಗ್ತೈತಿ. ಸ್ಲೀವ್ ಅಟ್ಯಾಚ್ ಮಾಡಬೇಕಾದ್ರೆ ಫ್ರಂಟು ಬ್ಯಾಕ್ ಕರೆಕ್ಟಾಗಿ ನೋಡ್ಕೋಬೇಕು, ಅಂದ್ರೆ ನಮಗೆ ಕರೆಕ್ಟಾಗಿ ಬರುತ್ತೆ. ನಮ್ಮ ಫ್ರಂಟಿನ ಬ್ಯಾಕ್ ಹಚ್ಚಿದ್ವಿ ಅಂದ್ರೆ ನಮ್ಮ ಬ್ಲೌಸ್ ಫುಲ್ ಹಾಳಾಗಿಬಿಡ್ತೈತೆ ರೀ. ಅದ್ರದ್ದು ರಿಂಕಲ್ಸ್ ಬರುತ್ತೆ ಮತ್ತು ಜಗ್ದಂಗೆ ಆಗ್ತೈತಿ. ಮುಂದಿನ ಹಿಂಭಾಗಕ್ಕೆ ಹಚ್ಚಿದ್ವಿ ಅಂದ್ರೆ ನಮಗೆ ಕೈ ಮೂಮೆಂಟ್ ಆಗೋದಿಲ್ಲ ರೀ. ಹೀಗಾಗಿ ನೋಡಿರಿ, ಕರೆಕ್ಟಾಗಿ ಅವ್ರದ್ದು ಸ್ಲೀವ್ ಸೆಂಟ್ರ್ ಪಾಯಿಂಟಿಗೆ ನಮ್ಮ ಶೋಲ್ಡ್ರದ್ದು ಸೆಂಟ್ರ್ ಪಾಯಿಂಟಿಗೆ ಎರಡಕ್ಕೂ ಕರೆಕ್ಟಾಗಿ ಒಂದು ಗುಂಪಿನನ್ನು ಹಾಕಿದ್ದೆ ನಾನು. ಸ್ಲೀವಿದು ಸೆಂಟ್ರ್ ಪಾಯಿಂಟ್ ಮತ್ತು ಶೋಲ್ಡ್ರದ್ದು ಪಾಯಿಂಟ್ ಶೋಲ್ಡ್ರದ್ದು ಸೆಂಟ್ರ್ ಪಾಯಿಂಟ್ ಇರುತ್ತಲ್ಲ, ಸ್ಟಿಚ್ ಹಾಕಿರ್ತೀವಲ್ಲ, ಎರಡೂ ಕೂಡಿಸಿ ನಾನು ಒಂದು ಮಾರ್ಕ್ ಹಾಕಿ ಮತ್ತಲ್ಲೊಂದು ಗುಂಪಿನನ್ನು ಹಾಕ್ಕೊಂಡಿದ್ದೆ. ಅದೇ ರೀತಿನೇ ನಾನು ಒಂದು ಎಡ್ಜಿಂದ ಮತ್ತೆ ಅದನ್ನು ಜೋಡಿಸ್ಕೊತ ಹೋಗಿ ಎಡ್ಜ್ವರೆಗೆ ಹೋಗಿ ಎಡ್ಜಿಂದ ಸ್ಟಿಚ್ ಹಾಕ್ಕೊತ ಬರಾಕತ್ತೀನಿ. ಈ ರೀತಿ ಕರೆಕ್ಟಾಗಿ ನೀವು ಮಾಡಿದ್ರಿ ಅಂದರೆ ನಿಮಗೆ ಈಸಿಯಾಗಿ ಬ್ಲೌಸನ್ನು ಅಟ್ಯಾಚ್ ಮಾಡೋದು ಮುಗಿತೈತಿ. ನೀವೇನಾದ್ರು ಸೆಂಟ್ರಿಂದ ಮಾಡ್ಕೊಂಡು ಬಂದು ಆ ಕಡೆಯೊಮ್ಮೆ ಸೆಂಟ್ರಿಂದ ಹೋಗೋದು, ಈ ಕಡೆಯಿಂದ ಸೆಂಟ್ರೊಮ್ಮೆ ಹೋಗೋದು, ಈ ರೀತಿ ಡಬಲ್ ಪ್ರೊಸೀಜರ್ ಮಾಡೋದ್ರಿಂದ ನಿಮಗೆ ಟೈಮ್ ವೇಸ್ಟ್ ಆಗ್ತೈತಿ ಮತ್ತು ಬಟ್ಟೆನೂ ಆ ಕಡೆ ಈ ಕಡೆ ಎಷ್ಟು ಅಡ್ಜಸ್ಟ್ ಆಗ್ತಿ ಏನಾಗ್ತದೆ, ಸ್ವಲ್ಪ ಆ ಕಡೆ ಈ ಕಡೆ ಬಟ್ಟೆ ಸರ್ದಾಡಂಗೆ ಆಗ್ತೈತಿ. ನೀವು ಈ ರೀತಿ ಮಾಡೋದ್ರಿಂದ ಈಸಿ ಆಗುತ್ತೆ, ಟೈಮ್ ಸೇವ್ ಆಗ್ತೈತೆ, ಅದು ಇಂಪಾರ್ಟೆಂಟ್. ನೋಡಿರಿ, ಎರಡೂ ಕಡೆಯೂ ಇದೇ ರೀತಿನೇ ಸ್ಲೀವ್ ಅಟ್ಯಾಚ್ ಮಾಡಿಕೊಂಡೆ. ನಾನು ಇದಕ್ಕೆ ನಾರ್ಮಲ್ ಪೈಪಿಂಗ್ ಯಾವುದೇ ಥ್ರೆಡ್ ಯೂಸ್ ಮಾಡಲಾರ್ದನ್ನ ನಾರ್ಮಲ್ ಪೈಪಿಂಗ್ ಮಾಡೋದನ್ನು ತೋರಿಸಾತೀನಿ. ನೋಡ್ರಿ, ಪೈಪಿಂಗ್ ಬಟ್ಟೆನ ಯಾವ ರೀತಿ ಜೋಡಿಸ್ಕೋಬೇಕಂತ ಹೇಳತ್ತೀನಿ. ನೋಡಿರಿ, ರಾಂಗ್ ಒಂದು ಸೈಡ್ ಇರಬೇಕು, ಒಂದು ರೈಟ್ ಸೈಡ್ ಇರಬೇಕು. ರಾಂಗ್ ಒಂದು ಸೈಡ್, ರೈಟ್ ಸೈಡ್. ಇದು ಬಟ್ಟೆ ಹೆಂಗಿತ್ತು ರೀ, ಯಾಕಂದ್ರೆ ನಿಮ್ಗೆ ಕಾಣಿಸವಲ್ತು ವಿಡಿಯೋದೊಳಗೆ. ಬಟ್ಟೆ ಸ್ವಲ್ಪ ಒಂದು ರಾಂಗ್ ರೈಟ್ ಕಾಣ್ತಿತ್ತು. ಹಿಂಗೆ ನಾನು ಕರೆಕ್ಟಾಗಿ ಆ ರೀತಿ ನೋಡಿಕೊಂಡು ಅದಕ್ಕೊಂದು ರಾಂಗು ಒಂದು ರೈಟ್ ಮಾರ್ಕ್ ಹಾಕ್ಕೊಂಡು ಈ ರೀತಿ ಎ ಶೇಪ್ ಒಳಗೆ ನೋಡಿರಿ, ಇಲ್ಲಿ ನಾನು ಕರೆಕ್ಟ್ ತೋರ್ಸಾತೀನಿಲ್ಲ, ಎ ಶೇಪ್ ಒಳಗೆ ಒಂದು 1/4 ಇಂಚಿಗೆ ಒಂದು ಸ್ಟಿಚ್ ಹಾಕ್ಕೋಬೇಕು. ಎ ಶೇಪ್ ಇರಬೇಕು, ಮೀನ್ಸ್ ಇಲ್ಲಾಂದರೆ ವಿ ಶೇಪ್, ಉಲ್ಟಾ ವಿ ಶೇಪ್ ಇರಬೇಕು. ಈ ರೀತಿ ನೀವು ಹಾಕ್ಕೊಂಡ್ರೆ ಅಂದ್ರೆ ನಿಮ್ಗೆ ನೋಡಿರಿ ಹೊಳಸಿದ್ನೆಲ್ಲ ಈಗ ನೋಡಿರಿ ಬಟ್ಟೆ ಸೀದಾ ಆತಿಗಿದೆ. ನೋಡಿರಿ, ಸೀದಾ ಆತು ಬಟ್ಟೆ. ನಾವು ಮಾರ್ಕ್ ಹಾಕಿದ್ನೆಲ್ಲ ಸೀದಾ ಆತು. ಈಗ ಇನ್ನೊಂದು ಬಟ್ಟೆ ತೊಗೋಬೇಕು, ಇದು ರಾಂಗ್ ಇರಬೇಕು, ಒಂದು ರೈಟು ಒಂದು ರಾಂಗ್ ಇರಬೇಕು. ಈ ರೀತಿನ ನಾವು ಪೈಪಿಂಗ್ ಬಟ್ಟೆನ ಜೋಡಿಸ್ಕೋಬೇಕು. ಯಾವುದೇ ಪೈಪಿಂಗ್ ಮಾಡಬೇಕಾದ್ರೂ ಇದೇ ಪ್ರೊಸೀಜರಿನು. ಈ ರೀತಿ ಮಾಡೋದ್ರಿಂದ ನಿಮ್ಗೆ ಬಟ್ಟೆ ಕರೆಕ್ಟಾಗಿ ಸ್ಟ್ರೆಚ್ ಆಗ್ತೈತಿ ಮತ್ತು ನಮಗೆ ಏನು ಟರ್ನ್ ಮಾಡ್ತೀವಲ್ರಿ ಅದನ್ನು ಕರೆಕ್ಟಾಗಿ ಟರ್ನ್ ಮಾಡೋಕೆ ಆಗ್ತೈತಿ. ನಾವು ಪೈಪಿಂಗ್ ಮಾಡ್ಬೇಕಾದ್ರೆ ಟರ್ನಿಂಗ್ ಇರುತ್ತಲ್ಲ, ರೌಂಡ್ಸ್ ಸ್ಕ್ವೇರ್ ಅವೆಲ್ಲ ಕರೆಕ್ಟ್ ಟರ್ನ್ ಆಗ್ತೈತಿ. ಅವನ್ನೆಲ್ಲ ಜೋಡಿಸ್ಕೊಂಡು ನೆಕ್ಸ್ಟ್ ನಾನು ಅದನ್ನು ಒಂದು 1/4 ಇಂಚ್ವರೆಗೂ 1/4 ಇಂಚಿನಷ್ಟು ಬಟ್ಟೆನ ಸ್ಟಿಚ್ ಮಾಡತ್ತೀನಿ. 1/4 ಇಂಚಿನಷ್ಟು ಬಟ್ಟೆನ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಕತ್ತೀನಿ. ತೋರಿಸ್ತಿದ್ನಲ್ಲ ನಿಮಗೆ, ಆ ರೀತಿ ಸ್ಟಿಚ್ ಮಾಡ್ಕೊರಿ. ಫುಲ್ ಏನು ಬಟ್ಟೆ ಐತಲ್ಲ ಫುಲ್ ಬಟ್ಟೆನ ತೋರಿಸ್ಕೊರಿ. ನೋಡಿ, ಇದು ರಾಂಗ್ ಸೈಡ್, ಅಂದ್ರೆ ನಾವೇನು ಫೋಲ್ಡಿಂಗ್ ಮಾಡಿವಲ್ಲ ಅದು ಮೇಲೆ ಐತಿ. ಈಗ ನಾ ಏನು ಸ್ಟಿಚ್ ಮಾಡತ್ತೀನಲ್ಲ ಇದು ಮೇಲೆ ಐತಿ.
ಈ ರೀತಿ ಕರೆಕ್ಟಾಗಿ ನಮ್ಗೆ ನೆಕ್ ಸೈಡಿಂದ ಕರೆಕ್ಟಾಗಿ ಏನು ಉಕ್ಕಿನ ಪಟ್ಟಿ ಇರುತ್ತಲ್ಲ ಆ ಕಡೆಯಿಂದ ನಾನು ಏನು ಮಾಡ್ಕೊತ ಬರತ್ತೀನಿ, ಸ್ಟಿಚ್ ಮಾಡತ್ತೀನಿ. ಏನು ಬಟ್ಟೆ ಬಿಟ್ಟಿತ್ತಲ್ರಿ ಎಕ್ಸ್ಟ್ರಾ, ಏನು 1/4 ಇಂಚ್ ಫೋಲ್ಡ್ ಮಾಡಿರಿ ಒಂದು ಕಡೆ, ಇನ್ನೊಂದು ಸೈಡ್ ಏನಾದ್ರು ಬಟ್ಟೆ ಉಳಿದಿರ್ತೈತಲ್ಲ 1/4 ಇಂಚ್, ಆ 1/4 ಇಂಚ್ನಷ್ಟು ಬಟ್ಟೆನ ನಾವು ಅಲ್ಲಿ ಸ್ಟಿಚ್ ಮಾಡ್ಕೊತಾ ಹೋಗ್ಬೇಕು ರೀ. ಸ್ಟಿಚ್ ಮಾಡಿದ್ರ ಮೇಲೆ ಹಾಕ್ಬೇಡ್ರಿ, ಸ್ಟಿಚ್ ಮಾಡೋದು ಬಿಟ್ಟು ಬಟ್ಟೆ ಏನು ಉಳಿದಿರ್ತೈತಲ್ಲ ಅಷ್ಟೇ ಬಟ್ಟೆನ ನಾವಿಲ್ಲೇ ಹೆಮ್ಮಿಂಗ್ ಇದಕ್ಕೆ ಪೈಪಿಂಗಿಗೆ ಬಟ್ಟೆ ಸಾಕಾಗ್ತೈತಿ, ಅಷ್ಟನ್ನು ನೀವು ಸ್ಟಿಚ್ ಮಾಡ್ಬೇಕು. ಅಂದ್ರೆ 1 ಇಂಚ್ನಷ್ಟು ಬಟ್ಟೆ ಸಾಕು, 1 ಇಂಚ್ ಅಥವಾ 1/4 ಇಂಚ್ನಷ್ಟು ವಿಡ್ತ್ ಬಟ್ಟೆನ ಕಟ್ ಮಾಡ್ಕೊಂಡಿರಿ. ಇವಾಗಲೂ ನೋಡಿರಿ ಇಷ್ಟು ಮಾಡಿಕೊಂಡು ನೀವು ಎಲ್ಲ ಕಡೆನೂ ಟ್ರಿಮ್ ಮಾಡಬೇಕು. ಟರ್ನ್ ಇರಲಿ, ಬೀಡಲಿ, ಸ್ಟ್ರೇಟ್ ಇರಲಿ, ಎಷ್ಟು ಟ್ರಿಮ್ ಮಾಡ್ಕೋತಾ ಎಲ್ಲ ಕಡೆನೂ ಸ್ವಲ್ಪ ಒಂದು 5 3 ಇಂಚ್ 4 ಇಂಚಿಗೆ ಒಂದೊಂದೊಂದೊಂದು ಟ್ರಿಮ್ ಮಾಡಬೇಕು. ಮಾಡಿಕೊಂಡು ನೋಡಿರಿ ಎಷ್ಟು ಕರೆಕ್ಟಾಗಿ ಪೈಪಿಂಗ್ ಬರ್ತೈತೆ ಅಂದ್ರೆ, ನಾ ಈ ಹೇಳುವಂಥ ಪ್ರೊಸೀಜರ್ ಒಳಗೆ ನೀವು ಸ್ಟಿಚ್ ಮಾಡಿದ್ರಂದ್ರೆ ನೋಡಿರಿ ಎಷ್ಟು ಕರೆಕ್ಟಾಗಿ ಬಂದೈತಿ. ತೋರಿಸ್ತೀನಿ ಫ್ರೆಂಡ್ಸ್, ನಿಮಗೆ ಹೆಂಗೆ ಅನ್ನಿಸ್ತು ಅಂತ ನನ್ನ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ಮತ್ತು ಇನ್ನೂ ನಾನು ಸಾಕಷ್ಟು ಉಳಿದ ಇನ್ನೂ ಡೀಟೇಲಾಗಿ ಹೇಳ್ತೀನಿ. ನಾನು ಇದೇ ಒಂದೇ ಇದು ಮಾಡಲ್ಲ, ನಿಮ್ಗೆ ಸಾಕಷ್ಟು ಉಳಿದು ಹಾಕ್ತೀನಿ. ನಾವು ಎಲ್ಲ ವಿಡಿಯೋಗಳನ್ನು ನೋಡ್ತಾ ಇರಿ. ನಾ ಹಾಕುವಂಥ ಇದನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನು ಒತ್ತಿ ಅದರೊಳಗೆ ಆಲ್ ಅಂತ ಸೆಲೆಕ್ಟ್ ಮಾಡಿದ್ದನ್ನು ಹಾಕುವಂಥ ಪ್ರತಿಯೊಂದು ವಿಡಿಯೋಗಳು ನಿಮಗೆ ಬರ್ತಾವೆ. ನೀವು ಎಲ್ಲ ವಿಡಿಯೋಗಳನ್ನು ಅಬ್ಸರ್ವ್ ಮಾಡಿರಿ, ಎಷ್ಟು ಪರ್ಫೆಕ್ಟಾಗಿ ಬರ್ತೈತೆ ಅನ್ನೋದು ನಿಮಗೆ ಅದು ತಿಳಿಯುತ್ತೆ. ನೋಡಿರಿ ಈಗ ಅದನ್ನು ನಮ್ಮ ಬಟ್ಟೆ ಏನಿರುತ್ತಲ್ಲ ಅದನ್ನು ಕರೆಕ್ಟಾಗಿ ಹಿಂಗೆ ಟರ್ನ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕು. ನೋಡಿರಿ ಕರೆಕ್ಟಾಗಿ ಹಿಂಗೆ ನೋಡಿರಿ ಬಟ್ಟೆನ ಈ ರೀತಿ ಟರ್ನ್ ಮಾಡಬೇಕು. ಟರ್ನ್ ಮಾಡಿ ಹೊಳ್ಳೆ ನಾವು ಈ ಕಡೆ ಲೆಫ್ಟ್ ಹ್ಯಾಂಡಿಂದ ಸ್ವಲ್ಪ ಜಗ್ದಂಗೆ ಮಾಡ್ಬೇಕು ರೀ. ಹಿಂಗೆ ಹೊಲಿಸ್ಕೋಬೇಕು. ಲೆಫ್ಟ್ ಹ್ಯಾಂಡಿಂದ ಸ್ವಲ್ಪ ಜಗ್ಬೇಕು. ನೋಡಿರಿ ಹೊಲಿಸ್ತೀನಿ, ಸ್ವಲ್ಪ ಲೆಫ್ಟ್ ಹ್ಯಾಂಡಿಲ್ಲ ಟರ್ನ್ ಮಾಡ್ತೀನಿ, ಸ್ವಲ್ಪ ಜಗ್ತೀನಿ. ಅಂದರೆ ಎಷ್ಟು ದಪ್ಪ ಬೇಕಲ್ಲ ಅಷ್ಟೇ ಜಗ್ಬೇಕು ರೀ ನಾವಲ್ಲಿ. ಅಂದರೆ ನೋಡಿರಿ ನೀವು ಒಂದು ಸ್ವಲ್ಪ ಅಬ್ಸರ್ವ್ ಮಾಡ್ಬೋದು. ಈ ರೀತಿ ಫೋಲ್ಡ್ ಮಾಡ್ಕೋಬೇಕಿಲ್ಲ ರೈಟ್ ಹ್ಯಾಂಡಿಲ್ಲೇ, ಆಮೇಲೆ ಲೆಫ್ಟ್ ಹ್ಯಾಂಡಿಲ್ಲೇ ಸ್ವಲ್ಪ ಜಗ್ದಂಗೆ ಮಾಡ್ಬೇಕು ಈ ಕಡೆ ಬಟ್ಟೆ. ಅಂದರೆ ನಮಗೆ ಕರೆಕ್ಟಾಗಿ ಬರ್ತೈತೆ. ನೋಡಿರಿ ಎಷ್ಟು ಕರೆಕ್ಟಾಗಿ ಪೈಪಿಂಗ್ ಬಂತಂದ್ರೆ ಸೇಮ್ ಥ್ರೆಡ್ ಪೈಪಿಂಗ ಮಾಡ್ದಂಗೆ ರೆಡಿ ನಮಗೆ ಬಂತು. ನಂಗೆ ಭಾಳ ಹ್ಯಾಪಿ ಆಯ್ತು ರೀ. ನೀವು ಮಾಡಿ ನೋಡಿರಿ ಎಷ್ಟು ಪರ್ಫೆಕ್ಟಾಗಿ ಬಂದಂಗೆ, ಭಾಳ ಪರ್ಫೆಕ್ಟಾಗಿ ಬಂತು. ಹಂಗಾಗಿ ಮಾಡಿ ನೋಡಿರಿ, ನಿಮಗೂ ಅದರದ್ದು ಐಡಿಯಾ ಬರುತ್ತೆ. ನಿಮಗೂ ಅಷ್ಟೇ ಖುಷಿ ಆಗ್ತೈತಿ ಕಲಿತ್ರೆ ಅಂದ್ರೆ. ನೋಡಿರಿ ನಾನು ಸೈಡ್ ಫಿಟ್ಟಿಂಗ್ ಮಾಡ್ತೀನಿ. ನಮಗೆ ಬಟ್ಟೆ ಯಾವುದೂ ಎಕ್ಸ್ಟ್ರಾ ಅದಿದೆ ಏನೂ ಬಂದಿಲ್ಲ. ಕರೆಕ್ಟಾಗಿ ಏನು ಎಡ್ಜಸ್ ಇರ್ತಾವಲ್ಲ ಅಲ್ಲೇ ಬ್ಲೌಸ್ ಸೀದಾನೇ ಇಟ್ಕೊಂಡು, ಉಲ್ಟಾ ಮಾಡಬೇಡ್ರಿ, ಸೀದಾನೇ ಇಟ್ಕೊಂಡು ಒಂದು ಎಡ್ಜಿಗೆ ಸ್ಟಿಚ್ ಹಾಕ್ರಿ. ಇದು ಫಿಟ್ಟಿಂಗದು ಫಸ್ಟ್ ಸ್ಟೆಪ್. ಕರೆಕ್ಟಾಗಿ ಬಟ್ಟೆನ ಸೀದಾನೇ ಇಟ್ಕೊಂಡು ಒಂದು ಸ್ಟಿಚ್ ಹಾಕ್ರಿ ಎಡ್ಜಿಗೆ. ಹಾಕ್ಕೊಂಡು ಈಗ ಬ್ಲೌಸನ್ನು ಉಲ್ಟಾ ಮಾಡಿರಿ. ಉಲ್ಟಾ ಮಾಡಿ ಸಹ ಇಲ್ಲಿ ಒಂದು ಎಡ್ಜಿಗೆ ಏನು ಮಾಡಿರಿ, ಒಂದು ಸ್ಟಿಚ್ಚನ್ನು ಹಾಕಿರಿ. ಇದು ಪರ್ಫೆಕ್ಟ್ ಫಿನಿಶಿಂಗ್ ನಮಗೆ ಪ್ರೊಸೀಜರ್ ಹೇಳಕತ್ತಿದ್ದು. ಮತ್ತು ನಿಮಗೆ ಯಾವುದೇ ಲೆಸ್ ಕಾಸ್ಟ್ ಒಳಗೆ ಯಾವುದೇ ಓವರ್ಲಾಕ್ ಮಷಿನೂ ಬೇಡ, ಏನೂ ಬೇಡ, ಮತ್ತು ಪರ್ಫೆಕ್ಟಾಗಿನೇ ಬರ್ತೈತೆ. ಮತ್ತು ಈ ರೀತಿ ಮಾಡೋದ್ರಿಂದ ಬ್ಲೌಸ್ ಭಾಳ ನೀಟಾಗುತ್ತೆ. ಅದಕ್ಕೆ ನಾನು ಹೇಳ್ಕೊಡ್ತೀನಿ. ನಾನು ಬ್ಯೂಟಿಕ್ ತೊಳಗೆ ಏನು ಮಾಡ್ತಾರೆ, ಮಷಿನ್ ತರ್ತಾರೆ, ಆ ರೀತಿ ಮಾಡ್ತಾರೆ, ಅದು ಬ್ಯೂಟಿಕ್ ಅಂತಾರೆ. ಈ ರೀತಿಯೂ ಮಾಡ್ಬೋದಲ್ಲ, ಯಾಕಂದ್ರೆ ಎಲ್ಲರಿಗೂ ಎಲ್ಲ ಥರನೂ ತೊಗೊಂಡು ಎಲ್ಲ ರೀತಿಯೂ ಮಾಡೋಕ್ಕೆ ಸಾಧ್ಯ ಇಲ್ಲ ರೀ. ಹಿಂಗೆ ನಾವು ನಮ್ದು ಎಷ್ಟು ನಮಗೆ ಕೆಪಾಸಿಟಿ ಐತಲ್ಲ ಅಷ್ಟರೊಳಗೆ ನಾವು ಮೂವ್ ಆಗಬೇಕಂತೇಳಿ ನನ್ನ ಅಭಿಪ್ರಾಯ. ನಿಮ್ಮ ಕಡೆ ಇತ್ತು ಹಾಕ್ರಿ, ಎಲ್ಲಾರ್ದವ್ರು ಇನ್ ಕೇಸ್ ಈ ರೀತಿಯೂ ಮಾಡ್ಬೋದು ಅಂತ ನಿಮ್ಗೆ ಹೇಳ್ಕೊಡಾಕತ್ತೀನಿ ನಾನು, ಅಷ್ಟೇ ಮತ್ತೇನಿಲ್ಲ. ನೋಡಿರಿ ನಾನು ಫಸ್ಟ್ ವೇಸ್ಟ್ ಎಷ್ಟೈತೆ ಅಂತೇಳಿ ನೋಡಿಕೊಂಡು ವೇಸ್ಟ್ ಮಾರ್ಕ್ ಹಾಕೀನಿ. ನೆಕ್ಸ್ಟ್ ಅವ್ರದ್ದು ಆರ್ಮೋಲ್ ಅರೌಂಡ್ ಎಷ್ಟೈತಲ್ಲ ಆರ್ಮೋಲ್ ಅರೌಂಡಕ್ಕೆ ಕರೆಕ್ಟಾಗಿ ಅವ್ರದ್ದು ಬ್ಲೌಸದ್ದನ್ನು ತೊಗೊಂಡು ನಾನು ಮಾರ್ಕ್ ಹಾಕೀನಿ. ನೆಕ್ಸ್ಟ್ ಸ್ಲೀವ್ ಅರೌಂಡ್ ಫಿಟ್ಟಿಂಗ್ ಎಷ್ಟೈತಲ್ಲ ಅದನ್ನೂ ಸಹ ಬ್ಲೌಸನ್ನೇ, ಯಾಕಂದರೆ ಇದು ಪರ್ಫೆಕ್ಟಾಗಿ ಬಂದುಬಿಡ್ತೈತೆ ರೀ. ಇದನ್ನು ತೊಗೋಬೋದು, ಇದರಲ್ಲೂ ಹಾಕ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಟೇಪ್ ತೊಗೊಂಡು ಯಾಕಂದರೆ ಇದು ನನಗೆ ಪರ್ಫೆಕ್ಟ್ ಅನ್ನಿಸ್ತೈತೆ ಅಂತ ನಾನು ಇದೇ ರೀತಿನ ಮಾಡ್ಕೊಂಡೆ. ನೋಡಿರಿ ಕರೆಕ್ಟಾಗಿ ಅವ್ರ ಬ್ಲೌಸಿಗೆ ಎಷ್ಟು ಕರೆಕ್ಟ್ ಐತಲ್ಲ ಅಷ್ಟು ಕರೆಕ್ಟಾಗಿ ಮಾರ್ಕ್ ಹಾಕೋರಿ. ಸ್ವಲ್ಪ ಒಳಗಡೆ ಬಂದಿರ್ತದೆ ಅಂದರೆ ಕರೆಕ್ಟಾಗಿ ಇನ್ನೊಂದು ಚೆಕ್ ಮಾಡ್ಕೊಂಡೆ. ನಂಗೆ ಯಾಕೋ ಅದು ಸ್ವಲ್ಪ ಡೌಟ್ ಅನ್ಸಾತೈತೆ ಅಂತ ಇನ್ನೊಂದು ಚೆಕ್ ಮಾಡಿ ಹಾಕ್ಕೊಂಡು ಕರೆಕ್ಟಾಗಿ ಬಂತು. ವೇಸ್ಟ್ 8 ಇಂಚ್ ಅವ್ರದ್ದು, 8 ಇಂಚಿಗೆ ಕರೆಕ್ಟಾಗಿ ಮಾರ್ಕ್ ಹಾಕ್ಕೊಂಡು ನೆಕ್ಸ್ಟ್ ಆರ್ಮೋಲದ್ದು ಸ್ಲೀವ್ ಅವ್ರದ್ದು ಬ್ಲೌಸದ್ದು ಇದನ್ನ ಇಟ್ಕೊಂಡು ನೋಡಿರಿ ನಾವು ಬ್ಲೌಸ್ ಫಿಟ್ಟಿಂಗ್ ಮಾಡ್ಬೇಕಾದ್ರೆ ಈ ರೀತಿ ಒಂದು 1/4 ಇಂಚು ಒಳಗಡೆ ಸ್ಟಿಚ್ ಮಾಡಬೇಕು ರೀ. ಸ್ಟಿಚ್ ಮಾಡ್ಬೇಕಾದ್ರೆ ಸ್ಟ್ರೇಟಾಗಿ ಸ್ಟಿಚ್ ಮಾಡಬೇಡ್ರಿ. ಅಷ್ಟೇ ಲಾಂಗ್ ಸ್ಲೀವ್ ಇದ್ದು ಅಂದ್ರೆ ಪರ್ಫೆಕ್ಟಾಗಿ ಇದೇ ಪ್ರೊಸೀಜರ್ ನೀವು ಮಾಡಿ ಫಿಟ್ಟಿಂಗ್ ಮಾಡಿರಿ. ನಿಮಗೆ ಸ್ಲೀವ್ ಇಷ್ಟು ಪರ್ಫೆಕ್ಟ್ ಕುಂದಿರುತ್ತಂದ್ರೆ ಭಾಳ ಚಂದ ಕುಂದಿರ್ತಾವೆ ರೀ. ನನ್ನ ಎಲ್ಲ ಬ್ಲೌಸಿಗೂ ಅದೇ ರೀತಿ ಮಾಡಿಕೊಂಡು ನಾನು ಭಾಳ ನೀಟಾಗಿರ್ತಾವೆ. ಅದಕ್ಕೆ ನಾನು ನಿಮ್ಗೆ ಇದೇ ಪ್ರೊಸೀಜರ್ ಹೇಳ್ಕೊಡಕತ್ತೀನಿ. ನಾನೆಲ್ಲ ಕರೆಕ್ಟಾಗಿ ಆಗೈತಿ ಅಂದ್ರೆ ನಾನು ಅದನ್ನು ನೆಕ್ಸ್ಟ್ ನಿಮಗೆ ಹೇಳ್ಕೊಡ್ತೀನಿ. ನಾನೇ ಕರೆಕ್ಟ್ ಮಾಡಲಿಲ್ಲ, ನಂದು ಕರೆಕ್ಟಾಗಿಲ್ಲ ಅಂದರೆ ನಾವೊಂದು ಟ್ರಯಲ್ ಮಾಡಿ ನೋಡೇ ನಿಮ್ಗೆ ಹೇಳ್ಕೊಡ್ತಿರ್ತೀನಿ ನಾನು ಯಾವುದಾದ್ರೂ. ಅದಕ್ಕೆ ಈ ರೀತಿ ನೀವು ಫಾಲೋ ಮಾಡಿ ಸ್ಟಿಚ್ ಮಾಡ್ಕೋರಿ, ನಿಮ್ಮ ಬ್ಲೌಸೇ ನೀವು ಮಾಡ್ಕೋರಿ, ಕಲೀರಿ ಅಂತ ನನ್ನ
ಭಾವನೆ ಆಸೆ ಅಷ್ಟೇ. ನೋಡಿರಿ ನಾನು ಆರ್ಮೋಲ್ ಅರೌಂಡದ್ದು ಫಿಟ್ಟಿಂಗ್ ಮಾಡಿದ್ದೆ, ನೀವು ನೋಡಿದ್ರಲ್ಲ ಬ್ಲೌಸ್ ಫಿಟ್ಟಿಂಗ್ ಮಾಡೋದನ್ನು. ಈ ನೋಡಿರೋದು ಚೆಸ್ಟದ್ದು ನಿಮಗೆ ಅರೌಂಡ್ ಚೆಸ್ಟದ ಮೆಜರ್ಮೆಂಟ್ ನೋಡತ್ತೀನಿ, ಅವ್ರದಕ್ಕೆ ನಮ್ದಕ್ಕೆ ಕರೆಕ್ಟ್ ಬಂದೈತೆ ಇಲ್ಲೋ ಅಂಥೇಳಿ. ಈ ರೀತಿ ಕರೆಕ್ಟಾಗಿ ಬಂತಂದ್ರೆ ಬ್ಲೌಸು ಪರ್ಫೆಕ್ಟಾಗಿ ರೆಡಿ ಆಗೈತಿ, ಅವ್ರು ವೇರ್ ಮಾಡಿದ್ರು ಪರ್ಫೆಕ್ಟ್ ಆಗೈತೆ ಅಂತ ಅರ್ಥ. ಥ್ಯಾಂಕ್ ಯು ಫ್ರೆಂಡ್ಸ್, ಪ್ಲೀಸ್ ಸಬ್ಸ್ಕ್ರೈಬ್.